ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತು ಡೇ 8. ನಿನ್ನೆ ಅಷ್ಟೊಂದೇನಿಲ್ಲ ವೀಡಿಯೋದಾಗ, ಯಾಕಂದ್ರೆ ಇನ್ನೊಂದು ಸ್ವಲ್ಪ ಮೂಡ ಬೇರೆ ಇತ್ತು ಬರ್ರಿ, ಹಂಗಾಗಿ ಏನೂ ವೀಡಿಯೋ ಮಾಡಲಿಲ್ಲ. ಜಸ್ಟ್ ಎಲ್ಲೆಲ್ಲಿ ಕ್ಲಿಪ್ಸ್ ತೊಗೋಬೇಕಲ್ಲ ಅದು ಅಷ್ಟೇ ತೊಗೊಂಡು ಕೈ ಬಿಟ್ಬಿಟ್ಟೀನಿ. ಇವತ್ತು ಡೆವಿಲ್ ಮೂವಿನ ರಿವ್ಯೂ ನೋಡೋಕೆ ಹೋಗೋಣಂತ. ಆದರೆ 3 ಗಂಟೆಗೆ ಹೋಗ್ತೀನಿ, ಇಲ್ಲಾಂದ್ರೆ ನೈಟ್ 9 ಗಂಟೆಗೆ ಹೋಗ್ತೀನಿ ಗಾಯ್ಸ್. ಯಾಕಂದ್ರೆ ನೈಟ್ ಟೈಮ್ ಒಳಗೆ ಇನ್ನೂ ರಶ್ ಆಗ್ಬಿಟ್ಟು ನಮ್ಮ ಊರೊಳಗೆ. ನೈಟ್ ಟೈಮ್ನ ಡೆವಿಲ್ ಸಿನಿಮಾ ರಿವ್ಯೂ ನೋಡೋಕೆ ಹೋಗೋಣಂತ. ರಿವ್ಯೂ ಕೇಳೋಣ ಹೆಂಗೈತಿ ಅಂತಂದೇಳಿ ಮಂದಿ ಕಡೆಯಿಂದ. ಚೆನ್ನಾಗಿತ್ತು ಅಂದ್ರೆ ನಾಳೆ ನಾವು ಹೋಗೋಣಂತ. ಓಕೆ, ನಾನು ಈಗ ಜಸ್ಟ್ ಎದ್ದೀನಿ, ಎದ್ದೇಳೋದು, ಇನ್ನೂ ಟೀಗೆ ಏನೂ ಕುಡಿದಿಲ್ಲ. ಇವಾಗ ಹೋಗಿ ಟೀ ಕುಡಿದು ಬಡ ಬಡ ಜಳಕ ಮಾಡಿ ರೆಡಿಯಾಗಿ ಸೀದಾ ಅಂಗಡಿಗೆ ಹೋಗೋಮಂತ ಬರ್ರಿ ಗಾಯ್ಸ್. ಇಲ್ಲಿ ನೋಡ್ರಿ, ನಾನು ಇಲ್ಲಿ ನಿಂತೀನಿ. ಇದು ನಮ್ಮ ಮನೆದು ಎಂಟ್ರೆನ್ಸ್ ಪಾಯಿಂಟು. ಅಲ್ಲಿ ನಿಮಗೆ ಡ್ರಮ್ ಕಾಣತ್ತೈತಲ್ಲ, ಅದು ಎಂಡ್ ಪಾಯಿಂಟು. ಅವನು ನಮ್ಮ ಮನೆ ಮ್ಯಾಗ ನಿಂತ್ಕೊಂಡ್ರೆ ನನಗೆ ರೈಲ್ವೆ ಡಬ್ಬಿ ಮ್ಯಾಗ ನಿಂತಾಗ ಅನಿಸ್ತೈತಿ. ಆ ಪರಿ ಉದ್ದ ಐತ್ರಿ ನಮ್ಮ ಮನೆ. ಹಲೋ ಗೈಸ್, ನಾ ಮೊನ್ನೆ ನಮ್ಮ ಕಾಲೇಜು ಜೂನಿಯರ್ಸ್ ಜೊತೆ ಮಾಡಿದ ವೀಡಿಯೋನ ಡಿಲೀಟ್ ಮಾಡ್ಬೇಕಂತ ಗೈಸ್. ಸೊ ಅದನ್ನು ಡಿಲೀಟ್ ಮಾಡತ್ತೀನಿ ವೀಡಿಯೋ. ಯಾಕಪ್ಪ ಅಂತಂದ್ರೆ ಅದು ಕ್ಲಾರಿಟಿ ಕೊಡ್ತೀನಿ ನೋಡಿ ಗೈಸ್. ಏನಿಲ್ಲ ಗೈಸ್, ಆ ವಿಡಿಯೋ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನೋಡಿರಿ. ಆವತ್ತಿನ ದಿನ ನಾನು ಹುಬ್ಳಿಗೆ ಹೋಗೋದಿತ್ತು, ಅಂದರೆ ನಮ್ಮ ದೊಡ್ಡಪ್ಪರಿಗೆ ಕಣ್ಣಿಂದ ಆಪ್ರೇಷನ್ ಮಾಡಿಸೋದಿತ್ತು. ಸೊ ಹಂಗಾಗಿ ಹುಬ್ಳಿಗೆ ಹೋಗಿದ್ದೆ ನಾನು. ಹೆಂಗಿದ್ರು ಇಲ್ಲಿಗೆ ಬಂದೀನಿ, ಒಂದು ಕಂಟೆಂಟ್ ಸಿಗ್ತೈತಿ. ಸೊ ನಮ್ಮ ಕಾಲೇಜು ಒಂದು ಟೂರ್ ಮಾಡ್ಕೊಂಡ್ರೆ ಆಯ್ತು, ಎಲ್ಲ ಜೂನಿಯರ್ಸ್ ಏನಿರ್ತಾರೆ ಅಂತ ಹೇಳ್ಕೊಂಡು ಆ ವಿಡಿಯೋನ ಮಾಡೋಕ್ಕೆ ಚಾಲೂ ಮಾಡಿದೆ. ಆ ಟೈಮ್ ಒಳಗೆ ಎಲ್ಲ ಫನ್ನಾಗಿ ಇತ್ತು. ನಾವು ಎಲ್ಲ ಅವ್ರು ಯಾರೋ ಆ ಥರ ಮೈಂಡ್ನಾಗ ಇಟ್ಕೊಂಡಿದ್ದಿಲ್ಲ, ಫ್ಯಾಮಿಲಿಗೆಲ್ಲ ರೀಚ್ ಆಗೋಷ್ಟು ನಾನು ಇನ್ನೇನು ಬೆಳೆದಿಲ್ಲ. ಬಟ್ ಆರಾಮ್ಸೆ ನಡೀತೈತಿ, ಏನು ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ ಅವರು ಮಾಡಿದರು. ಬಟ್ ಅದು ಏನಾಗ್ಬಿಡ್ತು, ಮರ್ದಿನ ಆ ಕಾಲೇಜ್ ಒಳಗೆ ಒಂದು ಟೀಚರ್ಸ್ಗಳು ಅವ್ರು ನನ್ನ ವೀಡಿಯೋ ನೋಡ್ಯಾರ. ಸೊ ನಾನು ತಮ್ಮನೇಲೂ ನಮ್ಮ 3 ಜನದ ಇಟ್ಟಿದ್ದೆನಲ್ಲ, ನಮ್ಮ ಜೂನಿಯರ್ಸಿಂದ ನಂದು. ಸೊ ಹಂಗಾಗಿ ಅದೇನಾಗೈತಿ, ಅದು ನೀವು ಕಾಲೇಜ್ ಒಳಗೆ ಆ ಥರ ಎಲ್ಲ ಮಾಡಬಾರ್ದು, ನೀವು ಕಾಲೇಜ್ ಒಳಗೆ ಎಪ್ರಾನ್ ಹಾಕ್ಕೊಂಡು ಮಾಡಬಾರ್ದು, ಅದ್ರೊಳಗೆ ನಮ್ಮ ಕಾಲೇಜಿಂದು ಲೋಗೋ ಐತಿ, ಮತ್ತು ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ, ಹಂಗೆ ಆಗ್ತೈತಿ ಹಿಂಗೆ ಆಗ್ತೈತಿ ಅಂತ ಪಾಪ ಹುಡುಗಿಯರಿಗೆ ಹೆದರ್ಸ್ಬಿಟ್ಟಾರ. ಸೊ ಅವರೆಲ್ಲ ಈಗ ಏನನ್ನತ್ತಾರ, ಅಣ್ಣ ಅದನ್ನು ಡಿಲೀಟ್ ಮಾಡಿಬಿಡೋಣ ಅಂತ ಹೇಳ್ತಾರೆ. ನಾನು ಡಿಲೀಟ್ ಮಾಡೋದು ಯಾಕೆ ಬೇಕು, ಅವ್ರು ಏನು ಮಾಡ್ಕೊತಾರೆ, ನಾನೇನು ಯಾಕೆ ಅವ್ರೇನು ಮಾಡಿಲ್ಲ, ನನ್ನ ಫೋನ್ದಾಗ ಮಾಡ್ಯಾರ ಅವರು. ಆ ಕಾಲೇಜ್ ಒಳಗೆ ನಾನು ಸ್ಟೂಡೆಂಟ್ ಇದ್ದಾಗ ನನ್ನ ಫೋನ್ ಒಳಗೆ ಬರ್ತಡೇ ಮಾಡ್ಕೊಂಡಾರ, ಎಲ್ಲ ಮಾಡ್ಕೊಂಡಾರ. ಅವ್ರದ್ದು ನಡೀತೈತಿ, ನಮ್ದು ನಡೆಯಂಗಿಲ್ಲ. ಏನು ಅವ್ರು ನಮ್ದ್ರಾಗ ಬಂದಿಲ್ಲ ಅಂತಂದೇಳಿ ಓರ್ಕೊಳತ್ತಾರ, ಅದಾಗ ಗೊತ್ತಾಗೋದು ಗಾಯ್ಸ್. ಅಷ್ಟೇ, ಅದನ್ನೇ ಕ್ಲಾರಿಟಿ ಕೊಡೋಣ ಅಂತ ಬಂದೆ ಅಷ್ಟೇ, ಮತ್ತಿನ್ನೇನಿಲ್ಲ. ಏನು ಅನ್ನೋರು ಅಂತಿರಲಿ, ಮಾಡೋರು ಮಾತಾಡ್ತಿರ್ಲಿ, ಏನಾದರೂ ಮಾಡ್ಕೊಳ್ಳಿ, ನಮ್ಮ ವಿಡಿಯೋ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಮ್ಮ. ನಮ್ಮನ್ನು ಬೆಳೆಸಂಗಂತ ಎಷ್ಟು ಜನ ಅದಾರಲ್ಲ, ಒಬ್ಬೊಬ್ಬನಿಗೆ 10 ಜನ ನಮ್ಮ ಸಪೋರ್ಟರ್ಸ್ ಅದಾರ. ಓಕೆ ಗೈಸ್, ಅಂಗಡಿಗೆ ಹೋಗ್ಬರ್ರಿ. ಇಷ್ಟೊತ್ತು ಅಂಗಡಿಯಾಗಿದ್ದೆ, ಇದೊಂದು ಕ್ಲಾರಿಟಿ ವಿಡಿಯೋ ಕೊಡೋಣ ಅಂತಂದೇಳಿ ಈ ಕಡೆ ಬಂದೆ. ಅಂಗಡಿಗೆ ಇವೆಲ್ಲ ಸರಿ ಅಂತಂಗಿರಲ್ಲ, ಸೊ ಅದಕ್ಕೆ ಇಲ್ಲಿ ಬಂದಿದ್ದೆ. ಸರಿ, ಅಂಗಡಿಗೆ ಹೋಗ್ಬರ್ರಿ. ಈಗ ಟೈಮ್ 8 ಗಂಟೆ ಆಗೈತಿ. ಮುಗಿಸ್ಕೊಂಡು ಅಂಗಡಿ ಕ್ಲೋಸ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳಕಂತ ಬಂದೆ. ನಮ್ಮ ದೋಸ್ತ ಡೆವಿಲ್ ಪಿಕ್ಚರ್ಗೆ ಹೊಂಟಾವಂತ ಹೇಳಿ ಮನ್ಸಿಗೆ ಮಾಡತ್ತಾರ. ನನಗೆ ನೋಡಿದ್ರೆ ಹೋಗೋದಾಗತ್ತಿಲ್ಲ, ಮೈಕೆಲ್ಲ ನುಸ ಅಥವಾ ಮನೆ ಕೆಲಸ ಮುಖರಂಗಾಗ್ಯಾವು. ಹೋಗ್ಬೇಕಂತ ಆಸೆ ಐತಿ, ಹೋಗೋದಾಗತ್ತಿಲ್ಲ. ಇವಾಗ ನೋಡಿದ್ರೆ ನನಗೆ ಕಟ್ಟಿಂಗ್ ಮಾಡಿದ್ರೆ ಡೆವಿಲ್ ಸಿನಿಮಾ ಕೊಟ್ಟೇನ್ರಿ ನೋಡಿರಿ. ಒಂದೇ ಪೇಷಂಟ್ ಇಟ್ಕೊಂಡು ಕುಂತಾನೆ, ಒಂದೇ ಕಸ್ಟಮರ್ ಇಟ್ಕೊಂಡು ಕುಂತ. ಅದು ಅಂಗಡಿಯಾಗಿದ್ದಿದ್ದು ಕಸ್ಟಮರ್ ಅಂದ್ರೆ ರೆಡಿ ಆಗಿಬಿಡೈತಿ. ಸರಿ ಏನು ಮಾಡೋದು, ಮನೆಗೆ ಹೋಗಿ ಊಟ ಮಾಡಿ ಮುಖಮತ್ತೀಗ. ಓಕೆ ಗಾಯ್ಸ್, ಈಗ ಜಸ್ಟ್ ಮನೆಗೆ ಬಂದೆ. ಮನೆಗೆ ಬಂದು ಮಮ್ಮಿ ಚಪಾತಿ ಅದು ಮಾಡಿದರು, ಊಟ ಮಾಡಿದೆ. ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾರ ಹೇಳ್ತಿತ್ತಂದ್ರೆ ಕಮೆಂಟ್ ಮಾಡಿರಿ, ಅದ್ರ ತಗಂಗೆ ನಡ್ಕೊಂಡು ಹೋಗೋಣಂತ. ಲವ್ ಯು, ಟೇಕ್ ಕೇರ್, ಬಾಯ್.